ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಿಮಶ್ರೀ ಕಿಚನ್. ನಾನಿವತ್ತು ಒಂದು ಪುಳಿಯೋಗರೆ ಗೊಜ್ಜು ರೆಸಿಪಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಪುಳಿಯೋಗರೆನ ಫಸ್ಟಿಗೆ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಮತ್ತು ಅದಕ್ಕೆ 5-6 ಬೆಳ್ಳುಳ್ಳಿ ಹೆಸಳು, ಕರಿಬೇವಿನ ಎಲೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸಣ್ಣ ಬಟ್ಲದಷ್ಟು ಹುಣಸೆಹಣ್ಣಿನ ರಸ, ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಳಿಯೋಗರೆ ಪ್ಯಾಕೆಟು. ಫಸ್ಟಿಗೆ ನಾವು ಒಂದು ಬಾಣಲೆ ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಒಂದು 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾವೇನು ಕಡಲೆಬೇಳೆ, ಶೇಂಗಾ ಬೀಜ, ಉದ್ದಿನಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಅದನ್ನ ಹಾಕ್ಕೋಬೇಕು. ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಕೆಂಪುಗೆ ಒಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ಥರ ಫ್ರೈ ಮಾಡ್ತಾ ಇರಬೇಕು. ಇದು ಫ್ರೈ ಆದಮೇಲೆ ನಾವು ಇದನ್ನು ಏನು ಮಾಡಬೇಕಂದ್ರೆ ಒಂದು ತಟ್ಟೆಯಲ್ಲಿ ತೆಗೆದು ಇಟ್ಕೋಬೇಕು. ಈ ಫ್ರೈನಷ್ಟು ಫ್ರೈ ಆಗ್ತಿದೆಯಲ್ಲ, ಇದಿಷ್ಟನ್ನು ನಾವೊಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಆಯಿತು, ಸೈಡಲ್ಲಿ ಇಟ್ಕೊಂಬಿಡೋಣ. ಅದೇ ಎಣ್ಣೆಗೆ ನಾವೀಗ ಅದೇ ಎಣ್ಣೆ ಇತ್ತಲ್ಲ, ಕಡಲೆಬೇಳೆ, ಶೇಂಗಾ ಬೀಜ ಎಲ್ಲ ಕರೆದಿರೋ ಎಣ್ಣೆ ಇತ್ತಲ್ಲ, ಅದಕ್ಕೆ ಹಾಕ್ಕೊತಾ ಇರೋದು ಸಾಸಿವೆ ಮತ್ತು ಜೀರಿಗೆ. ಅದು ಸಿಡಿತಾ ಇದೆ. ಅದಕ್ಕೆ ಮತ್ತು 5-6 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಬೆಳ್ಳುಳ್ಳಿ ಹಾಕಿದ ನಂತರ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ಅದಕ್ಕೆ ನೋಡಿರಿ, ನೀವು ಒಂದು ಸರಿ ಟ್ರೈ ಮಾಡಿ. ಇದಕ್ಕೆ 2 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದನ್ನು ಗೊಜ್ಜನ್ನ 1 ವಾರದ ತನಕ ಇಟ್ಕೋಬೋದು. ಈ ಗೊಜ್ಜನ್ನು ಆಲ್ಮೋಸ್ಟ್ ಆಗಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಆನಂತರ ಹುಣಸೆಹಣ್ಣಿನ ರಸನ 1 ಬಟ್ಲದಷ್ಟು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಹಾಕ್ತಾಯಿದ್ದೇನೆ ಒಗ್ಗರಣೆಗೆ. ಮೇನ್ ಇಂಪಾರ್ಟೆಂಟೇ ಇದಕ್ಕೆ ಹುಣಸೆಹಣ್ಣಿನ ರಸ, ಬೆಲ್ಲ ಅವೆಲ್ಲ ಬೀಳಬೇಕು. ಎಲ್ಲದೂ ಇಂಪಾರ್ಟೆಂಟೇ, ನೋಡ್ಕೊಳ್ಳಿ. ಇದು 1 ಬಟ್ಲದಷ್ಟು ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೇನೆ. ಅದು ಚೆನ್ನಾಗಿ ಕುದಿಬೇಕು, ನೀರೆಲ್ಲ ಬಿಡಬೇಕು. ಆಮೇಲೆ ಆನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೇನೆ ಅದಕ್ಕೆ. ಆಮೇಲೆ ಬೆಲ್ಲ ಇತ್ತಲ್ಲ, ಒಂದು ಸಣ್ಣ ಬಟ್ಲದಲ್ಲಿ ಒಂದಿಷ್ಟು ಬೆಲ್ಲ ತೊಗೊಂಡಿದ್ದೇನೆ, ಹಾಕ್ತಾಯಿದ್ದೇನೆ ಅದಕ್ಕೆ. ಚಿಕ್ಕ ಬಟ್ಲದಲ್ಲಿ ಬೆಲ್ಲ ಅಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ನೋಡಿ ಹಾಕಿ ಕ್ವಾಂಟಿಟಿಯಲ್ಲಿ. ನಮಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಇದು ರುಚಿ ಚೆನ್ನಾಗಾಗುತ್ತೆ ಪುಳಿಯೋಗರೆ ಗೊಜ್ಜು. ಅನಂತರ ಕಲ್ಲುಪ್ಪು ಉಪಯೋಗಿಸ್ತಾ ಇದ್ದೇನೆ ನಾನು. ನಿಮಗೆ ಸಣ್ಣ ಉಪ್ಪು ಬೇಕಾದರೂ ಹಾಕ್ಕೋಬೋದು. ನಂಗೆ ಅಳತೆ ಗೊತ್ತಾಗಲಿ ಅಂತ ನಾವು ದಪ್ಪ ಉಪ್ಪನ್ನೇ ಉಪಯೋಗಿಸ್ತಾ ಇದ್ದೀವಿ. ಅನಂತರ ಇದು ಚೆನ್ನಾಗಿ ಕುದಿಬೇಕು. ಈಗೇನು ಹುಣಸೆಹಣ್ಣಿನ ರಸ ಹಾಕಿದ್ವಲ್ಲ, ಅದೆಲ್ಲ ಕುದ್ದು ಎಣ್ಣೆದು ಮೇಲೆ ಕಾಣ್ತಾ ಇರಬೇಕು ನಮಗೆ. ಅದೆಲ್ಲ ನೀರಿನ ಅಂಶ ಹೋಗಬೇಕು. ಅಷ್ಟು ನೀರಿನ ಅಂಶ ಹೋಗಿ ಇದೆಲ್ಲ ತಿಕ್ಕಾಗಿ ಬರುತ್ತೆ. ಅವಾಗ ಗೊತ್ತಾಗುತ್ತೆ ನಮಗೆ ನೀರಿನ ಅಂಶ ಹೋಗಿದೆ ಅಂತ. ಈ ರೀತಿಯಾಗಿ ಎಣ್ಣೆ ಮೇಲೆ ಬರಬೇಕು. ಆನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ MTR ಪುಳಿಯೋಗರೆ ಪುಡಿ ಹಾಕ್ಕೋಬೇಕು. ನೋಡಿ ಹೇಗೆ ರೆಡಿ ಆಯಿತು ಅಂತ. ಈ ರೀತಿ ಆಯಿತು. ಒಂದು 4-5 ಸೆಕೆಂಡ್ ಅಷ್ಟೇ ಇದನ್ನು ಈ ರೀತಿ ಕುದಿಸ್ಬೇಕು. ಅದು ಫ್ಲೇವರೆಲ್ಲ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇದಾಗೆ ಖಾರದ ಪುಡಿ ಮತ್ತು ಪುಳಿಯೋಗರೆ ಪೌಡರ್ನ ಹಾಕಿ ಮೇಲೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ. ಈಗ ಆಗಿದೆ ನೋಡಿ ಫ್ರೆಂಡ್, ಯಾವ ರೀತಿ ಆಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನೋಡಿ ಎಣ್ಣೆ ಎಲ್ಲ ಹೇಗೆ ಮೇಲೆ ಎಲ್ಲ ಬಿಟ್ಕೊಂಡಿದೆ ಅಂತ. ಗಟ್ಟಿಯಾಗಿ ಇನ್ನೂ ಮಾಡ್ಕೋಬೋದು ಇದನ್ನ ನೀವು ಬೇಕಿದ್ದರೆ. ಆಮೇಲೆ ಕರೆದಿಟ್ಕೊಂಡಿದ್ನಲ್ಲ ನಾನು ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಇದರಲ್ಲೇ ಹಾಕ್ತಾಯಿದ್ದೇನೆ. ಮತ್ತೇನು ಅದು ಕಲಸಬೇಕಾದ್ರೆ ನಾನು ಸಪ್ರೇಟಾಗೇನು ಹಾಕ್ತಾಯಿಲ್ಲ.
ಗೊಜ್ಜಲ್ಲೇ ಹಾಕ್ತಿದ್ದೀನಿ. ಇದು ಫಸ್ಟಿಗೆ ಏನಾಗ್ಬಿಡುತ್ತೆ ಅಂದರೆ ನಾವು ಎಣ್ಣೆಲೇ ಒಗ್ಗರಣೆ ಹಾಕ್ಕೋಬೇಕಾರೆ ಹಾಕ್ಕೊಂಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಈಗ ನಾನು ರೈಸ್ ತೊಗೊಂಡಿದ್ದೇನೆ. ನಾವು ರೈಸಿಗೆ ಪುಳಿಯೋಗರೆ ಗೊಜ್ಜನ್ನು ನೋಡಿ ಹಾಕಿ ಕಲಿಸ್ತಾ ಇದ್ದೇನೆ. ನಾವು 4 ಜನಕ್ಕಾಗೋಷ್ಟು ಕಲಿಸ್ತಾ ಇದ್ದೇನೆ ಇದನ್ನು, ಪುಳಿಯೋಗರೆ ಗೊಜ್ಜು ಈ ರೀತಿ. ಅದು ಮೆತ್ತಗಾಗ್ಬಿಡುತ್ತೆ. ಕಡಲೆಬೇಳೆ, ಶೇಂಗಾ ಬೀಜ ಅವೆಲ್ಲ ಈಗ ಒಗ್ಗರಣೆಲಿ ಹಾಕ್ಬಿಡ್ತೀವಿ. ಆಮೇಲೆ ಆನಂತರ ಅದಕ್ಕೆ ಹುಣ್ಸೆಹಣ್ಣಿನ ರಸ ಹಿಂಡ್ಬಿಟ್ರೆ ಎಲ್ಲ ಒಂಥರ ಕಿಚಿಕ್ 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 ಅಂತ ಆಗಿಬಿಡುತ್ತೆ. ಅದಕ್ಕೆ ಈ ರೀತಿಯಾಗಿ ಅದೇ ಎಣ್ಣೆಗೆ ನಾವು ಸ್ವಲ್ಪ ತೆಗ್ದಿಟ್ಕೊಂಡ್ಬಿಟ್ರೆ ಫಸ್ಟಿಗೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾವು ತೆಗ್ದಿಟ್ಕೊತೀವಿ. ಉದ್ದಿನಬೇಳೆ, ಕಡಲೆಬೇಳೆ ಅವನ್ನೆಲ್ಲ ಕರೆದಿಟ್ಕೊಂಡು ಫಸ್ಟಿಗೆ ತೆಗ್ದಿಟ್ಕೊತೀವಿ. ಆನಂತರ ಅದಕ್ಕೆ ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕಿ ಇದು ಮಾಡ್ತೀವಿ. ಆಯಿತು ನೋಡಿ ಫ್ರೆಂಡ್ಸ್, ಈ ರೀತಿ ಕಲಿಸಿ ಇಟ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.